ಎಂತ ಮೋಸವನ್ನು ಮಾಡಿದ ಕಥನ ನಾಟಕ ಸೂತ್ರಧಾರಿ ಮನೋಹರಿ. ಕಾಂತೆ, ಮನ್ಮಥನನ್ನು ಕಳುಹಿಸುವುದು ಬಿಟ್ಟು ಎನ್ನ ಹೋಗು ಎಂಬುದು ನ್ಯಾಯವೇ? ಅಪ್ಪ ಮನ್ಮಥನೇ, ಅವೋ ತಂದೆ, ನಿಮ್ಮ ತಾಯಿ ನೀನು ಈ ಗಾಡಿಗೆಯನ್ನು ನೀವೇ ನೋಡಿಕೊಳ್ಳಿದೆ. ಕೆಲ ಸಾರಥಿ, ನಾನೇ ಹೋಗಿ ಬರುತ್ತೇನೆ. ಇಲ್ಲಿ ನಾಟಕ ಮಾಡುತ್ತಿರುವೆ. ಅತಿ ಜಾಗ್ರತೆಯಿಂದ ರಥವನ್ನು ತಯಾರು ಮಾಡುವ ಕಂಡಿಯ ಸಾರಥಿ, ಹೋಗು ನೀ ಜಾಗ್ರತೆ. ಕಾಂತೆ, ಈ ಕಂದನೆಂಬ ಸಲಗೆಯಿಂದ ಒಂದು ಮಾತು ಹೆಚ್ಚಿಗೆ ನುಡಿದಕ್ಕೆ ನಿಮಗೆ ನಿಲ್ಲು. ಈ ಕಂದನೇ ಹೋಗಲಿ, ನೀನೇತಕ್ಕೆ ಸಿಟ್ಟಾಗುವೆ ರಮಣ? ಸನ್ಮುಖ ಕಾಂತೆ, ಮನ್ಮಥನನ್ನು ಕಳುಹಿಸುವುದು ಎನ್ನ ಅಧೀನವೇನೂ ಇಲ್ಲ. ಈ ವ್ಯಾಳ್ಯದಲ್ಲಿ ನೀನೇ ಸಂತೋಷಪಟ್ಟು ವಿಲ್ಲವನ್ನು ಕೊಟ್ಟು ಕಳುಹಿಸಿದಂತೂ ಒಳ್ಳೆಯದು. ಇರುವುದಿಲ್ಲವೆಂದರೆ ನಾನೇ ಹೋಗಿ ಬರುತ್ತೇನೆ. ನಿನ್ನ ಚಿತ್ತಕ್ಕೆ ಬಂದಂತೆ ಮಾಡು ರಮಣಿ, ಸದ್ಗುಣ ಭರಣಿ. ಕಂದ, ಅವಳು ತಾಯಿ, ಈ ತಂದೆಗಿಲ್ಲದ ಅಂತಃಕರಣವು ಎನ್ನದೇನಿದೆ ಮಗನೇ? ಅಮ್ಮಯ್ಯ, ಇಡೀ ವೀರವನ್ನು ಕೊಡುವೆನು. ಶಿವನಿಗೆ ನಿನ್ನ ತಪವನ್ನು ಕೊಟ್ಟು ಪಾರ್ವತಿಗೆ ಪಾಣಿಗ್ರಹ ಮಾಡು ಮಗನೇ. ಹೋಗುನಿ ಬೇಗನೆ. ನಾನು ಕಾಯಬೇಕೆಂಬುದು ನಿನಗೆ ಸಮರ್ಪಣವಾಯಿತೆ. ನಿನ್ನಗೆ ನಾನು ಎಷ್ಟು ಭಾಗವಾಗಿದ್ದೇನೆ ಅಮ್ಮಯ್ಯ. ತನಯ ಮುಟ್ಟಿದ ಕೆಳಗೆ ನನ್ನ ಕುತ್ತಿಗೆ ಎಷ್ಟು ತತ್ತನೆಯ ಮುಡಿಯ ಮಾಡುತ್ತೇನೆ. ಅಯ್ಯೋ ಇಂಥ ಕರುಣದಿಂದ ಯಾರಿದ್ದಾರೆ? ಈ ಇಂಥ ಕರುಣದಿಂದ ಯಾರಿದ್ದರಾದ ಈ ಕೃಷ್ಣ ರುಕ್ಮಿಣಿಯರ ಉದರದಲ್ಲಿ ಏನು ಹೊರನವುರಿಗನ್ನೆಂಬ ಯಜ್ಞ ಕುಂಡದಲ್ಲಿ ಕೃಷ್ಣ ರುಕ್ಮಿಣಿಯರ ದೀಕ್ಷಾಪಟ್ಟರಾಗಿ ಈ ಮನ್ಮಥನನ್ನು ಹಾಕಿಕೊಟ್ಟರೆ. ಅಯ್ಯೋ ಶಿವ ಶಿವ, ನಾನು ಇನ್ನು ಮಾತ್ರ 9 ರತಿಯ ಚಂದಿಗೆಯಲ್ಲಿ ಇರುವ ಹಬ್ಬಲದ ಪೂರ್ತಿಯಿಂದ ತಾನ ಮುಂದೆ ಹೇಳಿಕೊಂಡರು. ಅಯ್ಯೋ ಎಲ್ಲ ರತಿಯು ಮೈ ನೆರೆಸುವುದು ಮಾತ್ರವಾಗಲಿಲ್ಲ, ಸತಿಯಲ್ಲಿ ಬಾರು ಮುಗಿಸಿಲ್ಲ. ತಂದೆ ತಾಯಿಯ ಮರೆತು ಬಂದು ಬಳಗ ಮುಂಬಿಟ್ಟು ನಾನೊಬ್ಬನೇ ಗತಿಯೆಂದು ಇವರೇ ಮೋಡಗಾನದ ಈಶ್ವರನ ಕಣ್ಣಿಂದಿಗೆ ತಪ್ಪಿದ ಮೇಲೆ ಇನ್ನೊಬ್ಬರ ತಂದ್ರೆ ಇಲ್ಲ, ಎಲ್ಲಿಗೆ ಮಾಡುವುದಿಲ್ಲ. ಅಯ್ಯೋ ರತಿ ಕೆಟ್ಟಿದ್ದು ನೀನೊಬ್ಬಳೇ ಹೊರತು ಇಲ್ಲ. ಬಳಿರೆ ಬಳಿ ಸಾರಥಿ, ಈ ಸುದ್ದಿ ಎಂಬತ್ತಿಗೆ ಮುಂದೆ ಹೇಳಬೇಡ. ಹೇಳಿದರೆ ಗೋಳಾಡತ್ತ ಬಂದಾರು ನಾನು ಹೋದ ಮೇಲೆ ಆಗುತ್ತಾಗಲಿ ಗಟ್ಟಿಗೆ ಕ್ಷಿತಿಯಳು ಸಾಥಿಗೆ ಪತಿಯ ಭಾರ.
ಇಲ್ಲಿಗೆ ಬರುವವರಲ್ಲ. ತಾತ, ಮಗಳೇ, ಏನಾದರೂ ವಿಶೇಷ ವರ್ತಮಾನವಿದ್ದರೆ ಮಾತ್ರ ನೀವು ಬರುವವರು. ಹೌದು ಮಾತೆ. ಸ್ವಾಮಿ ಮುನಿಶ್ರೇಷ್ಠರೇ, ಅಮ್ಮ ದೇವಿ, ಹಾಗಾದ್ರೆ ಹೇಳಿ ಮತ್ತೆ ಕೇಳುವಂತರಾಗಿರಿ. ಚೆನ್ನಾಗಿ ಅಮ್ಮ. ಸುರಮುನಿ ಪಾಲ ಸುಗುಣ ವಿಶಾಲ ಸುರಮುನಿ ಪಾಲ ಸುಗುಣ ವಿಶಾಲ ನಾಟ್ಯವ ದೈತ್ಯ ಗುಣ ಅಮ್ಮ ಮಗಳೇ, ಚೆನ್ನಾಗಿ ಅಮ್ಮ ಮಗಳೇ. ಕಾರಣವಿಲ್ಲದೆ ತಾನು ಬರಲ್ಲ, ಸುಮ್ಮನೆ ನೀವು ಬರಲ್ಲ. ಹೌದು ಮಗಳೇ. ಸ್ವಾಮಿ ಮುನಿಕೊಂಡವರೇ, ಅಮ್ಮ ದೇವಿ, ಚೆನ್ನಾಗಿ ಉತ್ತರಾಗಿದ್ದಾರ. ಚೆನ್ನಾಗಿ ಹೇಳು ಮಗಳೇ. ಕಾರಣವಿಲ್ಲದೆ ತಾನು ಬರಲ್ಲ, ಸುಮ್ಮನೆ ನೀವು ಬರುವವರಲ್ಲ. ಸರ್ವ ವಿಚಾರವು ಬಲ್ಲಂಥವರೇ. ಅಮ್ಮ ಮಗಳೇ, ಚೆನ್ನಾಗಿ ಕೇಳಿ. ಚೆನ್ನಾಗಿ ಅಮ್ಮ. ಸರ್ವ ವಿಚಾರವು ಬಲ್ಲಂಥವರೇ. ನೀವೇ ನಾರದರೇ. ಶರಣು ಶರಣಿಲುಬೆ ಮುನಿಪ, ಶರಣಿಲುಬೆ ಮುನಿಪ. ಸುರಮುನಿಪಾಲ ಸುಗುಣ ವಿಶಾಲ ಸುಗುಣ ವಿಶಾಲ ಸುಗುಣ ವಿಶಾಲ. ಸ್ವಾಮಿ ನಾರದ್ರೆ, ಅಮ್ಮ ದೇವಿ, ಈ ಪೀಠವನ್ನು ಸ್ವೀಕರಿಸುವಂತಾಯಿತು ತಾತ. ಇಷ್ಟದಂತಾಗು ಮಗಳೇ. ಮಿನಿಮೈಸ್ ಮಾಡೋದನ್ನ ಏನಾಗ ಸ್ವಾಮಿ ನಾರದರೆ, ಅಮ್ಮ ಮಗಳೇ, ದಾನಲೋಕ ಸಂಚಾರ ಮಾಡಿದರೆ ದಾನಲೋಕದಲ್ಲಿ ಏನೇನು ಕ್ಷೇಮ ಲಾಭವಿರುವುದು. ಮುನಿಪುಂಗವರೇ, ಅಮ್ಮ
ಅಮ್ಮ ಅಂದರೆ ಸವಿಸ್ತಾರವಾಗಿ ಹೇಳುವಂತರಾಗಿ ಸ್ವಾಮಿ ಸತ್ಯದ ಪ್ರೇಮಿ. ಅಮ್ಮ ದೇವಿ, ತಾವ ಕ್ಷೇಮ ಲಾಭ ತೆಗೆದುಕೊಂಡು ನೀನೇನು ಮಾಡಿವಿ? ಅದೇತಕ್ಕೆ ತಾತ? ಅಯ್ಯೋ, ಕ್ಷೇಮ ಲಾಭ ವಿಚಾರ ಮಾಡವರೇ ಹೇಳುತ್ತಿರುವುದು ಮುನಿ ಪುಂಗವ. ಅಯ್ಯೋ, ನಿನ್ನ ಮುಖದ ಮುತ್ತೈದ ಕಡೆ ಎಷ್ಟು ಪ್ರಕಾಶವಾದಿಯಲ್ಲ ಅಮ್ಮಯ್ಯ. ತವರ ಮನೆ ದಿಕ್ಕಿಲ್ಲದ ಹೆಣ್ಣು ಮಕ್ಕಳು ಮಾತ್ರ ಈ ಕೃಷ್ಣ ರುಕ್ಮಣಿ ಎದುರಿನಲ್ಲಿ ಇರಬಾರದು ಕಂಡಿಯಾ ಅಮ್ಮಯ್ಯ? ಸ್ವಾಮಿ ನಾರದರೆ ಅಮ್ಮ ದೇವಿ, ಮೂರ್ತಿಯಾದ ಶ್ರೀಕೃಷ್ಣ ಬಲರಾಮನು ಎಲ್ಲಿಗೆ ಹೊಂದಿರುವರು. ಇದು ಅಲ್ಲದೆ ರುಕ್ಮಣಿ, ಸತ್ಯಭಾಮ, ರೇವತಿ ಅತ್ತೆಯರೂ ಇರುವರು. ನನ್ನ ರೂಪದಿಸೆಯಕ್ಕೆ ತಕ್ಕ ಕಾಮ ಸುಂದರನೇ ನನ್ನ ಪತಿ ಇರಲಾಗಿ ನಿನ್ನ ಕ್ಷೇಮ ಲಾಭವನ್ನು ವಿಚಾರಿಸಲು ದಾರುನಿ ಹೇಳಿಗಳೆಲ್ಲ ಇದೇನು ಆಶ್ಚರ್ಯವೈ ಮುಡಿಕೊಂಡವರು. ಮಾರತಿ, ಸ್ವಾಮಿಯಾರವರೇ, ಏನು ಹೇಳಲು ತಾಯಿ? ಶಿವನ ತಪೋಭಂಗ ಮಾಡುವುದಕ್ಕೆ ನನಗೆ ವಿಳಂಬ ಕೊಟ್ಟರು. ರುಕ್ಮಣಿಯೂ ಸಹ ಅದಕ್ಕೆ ಒಡಂಬಟ್ಟರು. ಈ ಮಾತು ನೀವು ನಿಜವಾಗಿ ಹೇಳುವುದು ತಾತ? ಒಬ್ಬ ಮಗ ಹೋದರೆ ಇನ್ನೊಬ್ಬ ಮಗನ ಕಂಡೆನು ಎಂದರು. ಬಲು ತಾಯಿ. ಹೌದು ತಾತ. ಅನಾದಿನಿಂದ ಕಾಲದಿಂದ ಪರಶಿವನು ಹೇಮಕೂಟದಲ್ಲಿ ತಪಸ್ಸಿಗೆ ಕುಳಿತಿರುವನು. ಆತನ ಮನಸ್ಸು ಸಂತೋಷ ಪಡಿಸಬೇಕು. ಆ ಶಿವನ ತಪಸ್ಸು ಕೆಡಿಸಲಿಕ್ಕೆ ಹೋದರೆ ನಿನ್ನ ಗಂಡನ ಹೋದಾನೆ. ತಿರುಗಿ ನಿನ್ನ ಗಂಡನನ್ನು ಕಾಣಿವೆ. ಅಯ್ಯೋ ಪಾಪ, ಇನ್ನೇನಿದೆ? ಸತ್ಯ ಮಾವಂದಿರೆ ನಿನಗೆ ಮುಟ್ಟುವಾದರು. ಮಗನ ಕ್ಷೇಮದಲ್ಲಿರುವ ಪುಣ್ಯಾತ್ಮರು ನಿನ್ನನ್ನು ನೋಡರೆ ಸಂರಕ್ಷಣೆ ಮಾಡಿದೆ. ಇದೆಲ್ಲ ಹುಚ್ಚು ಮಾತು ತಾಯಿ. ಸ್ವಾಮಿನಾರದರೆ, ಸರ್ವದ ನಿನ್ನ ಗಂಡನನ್ನು ಕಳಿಸಿಕೊಡಬೇಡ. ನಾನು ಎಷ್ಟು ಮಾತ್ರಕ್ಕೂ ನನ್ನ ಗಂಡನನ್ನು ಕಳಿಸುವುದಿಲ್ಲ ತಾತ. ಶ್ರೀಕೃಷ್ಣನು ನಿನ್ನನ್ನು ಮನೆ ಬಿಟ್ಟು ತಪ್ಪಿದರೂ ಚಿಂತೆ ಇಲ್ಲ. ನಿಮ್ಮ ಮಾತು ಸತ್ಯವಿದೆ ತಾತ. ಈ ಲೋಕದಲ್ಲಿ ಇರಲಿಕ್ಕೆ ಸ್ಥಳ ದೊರೆಯದೇ ಅಮ್ಮಯ್ಯ. ಯಾರೂ ಜೀವನ ಮಾಡುವ ತಾತ. ಆ ಒಬ್ಬ ಮನ್ಮಥನು ಜೀವಂತವಾಗಿದ್ದರೆ ಸರ್ವ ಸೌಭಾಗ್ಯ ಚಿಂತೆ ಏನು ತಾಯಿ? ಅಯ್ಯೋ ಪಾಪ, ನಿನ್ನಂತ ಹಸುಮಗಳು ಕೆಟ್ಟಂದು ಎನ್ನಪ್ಪನಿ ಮಾತ್ರ ದುಃಖ ಬರುತ್ತೆ. ಉಳಿದರೆ ಎಲ್ಲ ಏನು ದುಃಖ ತಾಯಿ? ಹೌದು ತಾತ. ಗಂಡ ಕರೆದು ತಂದು ಬಿಟ್ಟು ಎಲ್ಲಿಯಾದರೂ ಕಾಲವನ್ನು ಕಳೀರಿ. ಅಯ್ಯೋ, ಮನ್ಮಥ ದುಃಖವನ್ನು ನಾನು ನೋಡಲಾರೆ. ಅಮ್ಮ ಆರತಿ, ಸ್ವಾಮಿನಾರದರೆ, ನೀವು ನಿಮ್ಮ ಅತ್ತೆ ಮಾವಂದಿರು ಎಲ್ಲಾರು ಒಂದೇ. ಈ ಸುದ್ದಿಯನ್ನು ನಾರದರು ಹೇಳಿಕೊಟ್ಟರೆಂದು ಶ್ರೀಕೃಷ್ಣ ಮುಂದೆ ಮಾತ್ರ ಹೇಳಬೇಡ ತಾಯಿ. ಈ ಸುದ್ದಿಯನ್ನು ನಾನು ಯಾರ ಮುಂದೆಯೂ ತಿಳಿಸುವುದಿಲ್ಲ ತಾತ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ. ಈಗಾಗಲೇ ಚಾಡಿಕೊಳ್ಳ ಎನಿಸಿಕೊಂಡಿರುವುದೇ ಸಾಕು. ನಾನಿನ್ನು ಹೋಗಿ ಬರ್ತೇನೆ. ಅಪ್ಪಣೆ ಕೊಡುತ್ತಾಯಿ. ಒಳ್ಳೆಯದು, ಹೋಗಿ ಬರುವಂತರಾಗಿ ತಾತ. ನಾರಾಯಣ. ಮನದಲ್ಲಿ ಮನೆ ಮಾಡಿ ನಿಜ ಭಕ್ತರ ಹೃದಯದಿ ನಲಿದಾಡಿ ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕ್ತರ ಹೃದಯದಿ ನಲಿದಾಡಿ ನೀವು ಹೋಗುವ ಪರಿಣಾಮೆಲ್ಲಿಗೆ ರಮಣ? ಅದರ ಕೂಡ ಬೇಕು ಸುಂದರಿ. ಸುಂದರ ಸುಂದರಿ, ನಿನ್ನ ಸತಿ
ಮರೆಯಲಾದ ಎನ್ನುವುದು ತಿಳಿಸಬೇಕೆಂದು ಬೇಡುತ್ತೇನೆ ಪ್ರಿಯ. ಸರ್ವದಾ ತಿಳಿಸುವುದಿಲ್ಲ ಸುಂದರಿ. ಅದೇನು ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳು ಸುಂದರಿ. ತಂದೆ ತಾಯಿಗಳೇ ಕುಳಿತು ಎನಗೆ ಮರಣಕ್ಕೆ ಮೇಲೆ ಕೊಟ್ಟರು ಅವರು ಸುಖದಿಂದಿರುತ್ತಾರಂತೆ. ಅಯ್ಯೋ ನಿಮಗೆ ತಾನು ದಿಕ್ಕಿಲ್ಲದಂತಾಯಿತು, ನೀನು ಮಾತ್ರ ಬಿಟ್ಟು ಕಣ್ಣಿಯ ನಿನ್ನ ಅಂಗನ ಒಡೆಯನಾದ ಎನ್ನುವನ್ನು ಸಂಸ್ಕಾರವಾಗಿ ಪೇಳುವಂತನಾಗೋ ರಮಣ ಸನ್ಮೋಹನವರಣ. ಅಹೇ ಜಡ ಜಾಕ್ಷಣ
ಪ್ರಾಣೇಶ್ವರ ಸಡಗರದಿಂದಿರುವ ಸಭೆಯಲ್ಲಿ ಹಿತವು ತೋರದೆ ಎತ್ತ ಹೋಗುವೆ ಎಂದು ಮನಸ್ಸನ್ನು ಸ್ಮರಿಸಿಲ್ಲ. ಇದ್ದ ವಿಚಾರವನ್ನು ಹೇಳುತ್ತೀನಿ ರಮಣ. ಈ ಅನ್ನ ಪಿಂಡಾಂಡಗಳಿಗೆ ಕಾರಣಕರ್ತನಾದ ಪುಂಡರೀಕಾಕ್ಷನು ತನ್ನ ಸಭಾಮಂಡಲದಲ್ಲಿ ಭಕ್ತರ ಆಪತ್ತು ನುಡಿಯಂತೇಳಿ ಮನಸ್ಸು ಎಂಬ ದುಃಖಪಟ್ಟು ಮನದಿ ಮಕ್ಕಳೆಂಬ ಮೋಹವು ಬಿಟ್ಟು ಭಕ್ತ ರಕ್ಷಾಮಣಿ ಎಂಬ ಬಿರುದನ್ನು ಕೊಟ್ಟು ಕೊಟ್ಟು ಹಾಗೆ ರಮಣಿ ಅವನ ಶಿರದ ಮೇಲೆ ಕರವನ್ನಿಟ್ಟು ನಿಮ್ಮ ಸಿರಿ ಸಂಪತ್ತು ಸ್ಥಿರವಾಗಿರಲೆಂದು ವಾಗ್ದಾನವನ್ನು ಕೊಟ್ಟು ಮೋಹನಾಂಗ ಆ ಬೆಟ್ಟದಲ್ಲಿ ಕುಳಿತಿರುವ ಮಹಾದೇವನ ತಪಸ್ಸು ಭಂಗ ಮಾಡುವುದಕ್ಕೆ ಅದೇ ರಮಣಿ ಮಾತಾಪಿತರ ಮಾತು ಮೀರಿದರೆ ಮುಂದೆ ಯಮನ ಬಂದಾಗ ಬಂದು ಬರುವುದೆಂದು ಸಂಗ್ರಹವಿಲ್ಲದ ವಿಲ್ಲಮ ಪಡೆದಿರುವರು. ರಮಣಿ ಎಲ್ಲವೋ ಆ ರೀತಿಯ ರುಚಿಗಳು ಮರೆತು ಬಿಡು. ಬಿಟ್ಟು ಚೆನ್ನಾಗಿ ಕೇಳು ಪ್ರಿಯ. ಮಾತಾಪಿತರ ಶುದ್ಧ ಶೋಭಿತಗಳಿಂದ ಜನಿಸಿದ ಈ ದೇಹವು ಹತ್ತಿರವಾದ ಈ ಶರೀರವನ್ನು ಸುತ್ತಿಗೊಳಿಸಿ ಮಾಡುವುದೇನು? ಪಕ್ಷಿವಾಹನವಾದ ಲಕ್ಷ್ಮೀಕಾಂತನು ನಮ್ಮಮ್ಮ ರಕ್ಷ ಮಾಡಿ ಪಾದಕ್ಷರ ಯಾತ್ರಾಕಿಗೆ ಗುರಿ ಮಾಡಿದ ಮೇಲೆ ನಿನ್ನ ಹುಟ್ಟಿಕಲಿಟ ಮೋಹಮ್ಮರೆತು ಬಿಡು. ಇತ್ತು ಜಾತ ಪಂಚ ಸಡಂಗಳೆಂದ ಓಟಿ ವಿರ್ಭಾಕ್ಷಣ ವಕ್ಷತ್ತರದೆ ಔಷಧವನ್ನು ಬೆಳೆಸಿ ಎಚ್ಚರ ತಿಳಿಸಿ ತಾತ್ಕಾಲಿಕ ಪಾಠ ಮಾಡಿಸಿ ಲಕ್ಷ್ಯವಿಲ್ಲದೆ ತಿರುಗಿ ಬಂದರೆ ಸ್ವೇಚ್ಛೆಯಿಲ್ಲ ಎಂದು ಒಂದು ವೇಳೆ ನಾನು ಹೊರಬಿದ್ದರೆ ಇದು ಶ್ರೀಕೃಷ್ಣ ರುಕ್ಮಿಣಿಯರ ರಕ್ಷಣೆಯಲ್ಲಿ ಲಕ್ಷಣವಾಗಿ ಕಾಲ ಕಳೆಯುವಂತವಾಗದು ಬಳಿ ಸಂಕುಲಾದೇವಿ ನಿನ್ನ ಅಂಗನ ಮಳೆಯಲಾದಿ ಎನ್ನ ಮುಂದೆ ತಿಳಿಸುವಂತನಾಗುವುದನ್ನ ಬುದ್ಧಿ ಸಂಪನ್ನ ಕಾರ್ಯವನ್ನು ಮಾಡಿರುವಿಲ್ಲ ಶ್ರೀಹರಿಗೆ. ನಾನೇನು ಅನ್ಯಾಯವನ್ನು ಮಾಡಿದೆ ತಾಯಿ? ಅಮ್ಮ ಆರತಿ ಕೇಳು. ಅದೇನು ಚೆನ್ನಾಗಿ ಹೇಳ್ತಾಯಿ. ನ್ಯಾಯ
ಮಣ್ಣು ಪಾಲು ಮಾಡಬೇಕೆಂದು ಯತ್ನವನ್ನು ನಡೆಸಿರುವೆಯಾ ಮಾವಿನ ಮಾರತಿ ಏನು ಕೂಟಕ್ಕೆ ಶಿವನ ತಪವನ್ನು ಕೆಡಿಸಲಿಕ್ಕೆ ಎನ್ನ ಕಾಂತನು ಹೋಗಲಿ ಕಾಂತನ ಜೀವ ಉಳಿಯದೆ ಇವರಿಗೆ ಬರಬಲ್ಲವೇ ಹೇಗೆ ಕಾಂತನನ್ನು ನೀನು ಸರ್ವತ್ರ ಕಳಿಸಬೇಡ ಮೊರವೇನೆಯ ಭಕ್ತೋ ತಾಯಿ ಮಾರತಿ ಭಕ್ತರ ಕ್ಷಾಮಣಿ ಎಂಬ ಬಿರುದು ನನಗಿರುವುದರಿಂದ ಈ ಭಕ್ತರ ಭಾವಕ್ಕೆ ಮೆಚ್ಚಿ ಎನ್ನ ಪ್ರಾಣವನ್ನಾದರೂ ಕೊಟ್ಟು ಕಳಿಸಬೇಕೆಂದರೆ ಅಹೇ ತಾಯಿ ಎನ್ನ ಕನ್ನನಾದ ಮನ್ಮಥನಿಗೆ ವೀಳೆಯನ್ನು ಕೊಟ್ಟು ಹೋಗೆಂದು ಭರವಸೆ ಕೊಟ್ಟು ಕಳುಹಿಸಿರುವೆನು. ನಿನ್ನ ಸಂಕಟ ನನಗೇನು ಬೇಕು? ನಿನಗೆ ತಿಳಿದಂತೆ ಮಾಡಿ ಕೊಳ್ಳಬಹುದಮ್ಮ ಮಾರತಿ ಮನ್ಮಥನ ಸತಿ. ನಿನ್ನ ಗುಣವೆಲ್ಲವನ್ನು ನಾನು ಬಲ್ಲೆನೇನು ಮಾವಿಯ. ಅದೇನು ಬಲ್ಲೆಯ ತಾಯಿ? ಮಾವಿಯ ಮಾರತಿ ನೀನು ಮೊದಲೇ ಕಪಟಗಳು ಉಳಿದವನಲ್ಲವೇ ಮಾವಿಯ. ಮಾರತಿ ಅಯ್ಯೋ ಇನ್ನ ಕಾಂತನ ಪೋಲೆ ಎಲ್ಲಿರಲಿ ಹೇಗೆ ಜೀವಿಸಲಿ ನನ್ನ ಗತಿ ಏನು ನೀನೇ ಹೇಳುವಂತ ನಾನು ಕೃಷ್ಣರಾಯ ಮಾಡಬೇಡ ಹೆಣ್ಣಿನ ಮೇಲೆ ನೀನಿಂಥ ಅನ್ಯಾಯವ. ಮಾರತಿ ಹೇಳಿ ನೋಡಿ ಕೇಳುತ್ತಾಯಿ. ರತಿ ಸುಗುಣವತಿ
ಎನ್ನ ಗತಿ ಏನೆಂದು ಕೇಳಿದರೆ ನಾನು ಏನು ಹೇಳಿದೆ? ಈ ಸುರರಂ ರಕ್ಷಿಸುವುದಕ್ಕೆ ಏನು ಗತಿ ಮಾಡಲಿ? ನೀನೇ ಹೇಳುತ್ತಾಳೆ. ನಮ್ಮ ಸರ್ವ ಸೌಭಾಗ್ಯವೆಲ್ಲ ನಿನಗೊಪ್ಪಿಸಿ ನಾವು ಸತಿಪತಿಗಳು ನಿನ್ನ ಮಾತಿನಂತೆ ನಡೆದುಕೊಳ್ಳುತ್ತೇವೆ. ಸೌಖ್ಯದಿಂದ ಉಂಡು ಕಾಲವನ್ನು ಕಳೆಯಬಹುದಮ್ಮ ರತಿ ಮನ್ಮಥನ ಸತಿ. ಅರಣ್ಯಕ್ಕೆ ಕರೆದುಕೊಂಡು ಹೋಗಿ ನನ್ನನ್ನು ಕಣ್ಣು ಕಟ್ಟಿ ಬಿಟ್ಟಂತಾಯಿತು. ನಿನ್ನ ಗುಣವೆಲ್ಲವನ್ನು ನಾನು ಬಲ್ಲೆನೇಳು ಮಾವಯ್ಯ. ಹಣದ ತಾಯಿಯನ್ನು ಕರೆದಂತ ಪುಣ್ಯಾತ್ಮನು ನೀನಲ್ಲವೇ ಮಾವಯ್ಯ. ಅಯ್ಯೋ, ನಿನ್ನ ಕಾಂತದ ಮೇಲೆ ನನಗೆ ದಯ ಹುಟ್ಟಿತೇ ಹೋಗಿ ನೀವು ಕೋಟಿ ಕಿಶಿಬರುತ್ತ ಪೋದ್ರೆ ಕೆಡಿಸಲಿಕ್ಕೆ ಹೋದರೆ ಎಲ್ಲ ಕಾಂತದ ಉಳಿಯಬಲ್ಲದೆ ಜೀವ ಎಂತರಿಗೆ ಬರಬಲ್ಲದೆ ಹೇಗೆ? ಸರ್ವಥ ಕಳಿಸಬೇಡ ಬಾವ, ಮುಗಿಯುವನೋ ನಿಮಗೆ ಕರವ. ಅಮ್ಮಾರತಿ, ಹೆತ್ತ ತಾಯಿಯನ್ನು ಕೊಂದ ಪುಣ್ಯಾತ್ಮ ಎಂದು ಈ ಸಭಾ ಸಜ್ಜನರ ಮುಂದೆ ಹೇಳ್ತಿರುವೆಯಲ್ಲ, ಕಪಟ ಗುಣಗಳೆಲ್ಲವನ್ನು ನಾನು ಬಲ್ಲೆನೇನು ಮಾವಯ್ಯ. ಅದೇನು ಬಲ್ಲೆಯ ತಾಯಿ? ಅಮ್ಮಾರತಿ, ಮಾವಯ್ಯ, ಎನ್ನ ಮನಸ್ಸಿನ ಅವಗುಣಗಳನ್ನು ಎನಿಸಬೇಡ, ನಿನ್ನ ಸುಗುಣವನ್ನು ಬಿಡಬೇಡ. ನೀನೇ ಆ ದೇವತೆಗಳು ದಯವಿಟ್ಟು ನಿನ್ನ ಗಂಡನಾದ ಮನ್ಮಥನನ್ನು ಕರೆದು ಆ ಶಿವನ ತಪೋಭಂಗಕ್ಕೆ ವೀಳ್ಯವನ್ನು ಕೊಟ್ಟು ಕಳುಹಿಸಿದರೆ ನಿನಗೆ ಬರುವುದು ಸರ್ವಮಂಗಳಕ್ಕೆ. ರಕ್ಷಿಸುವನು ಆ ಪಾರ್ವತೀಪತಿ. ಅಮ್ಮಾರತಿ, ಶಿವನ ತಪೋವನ್ನು ಕೇಳಿಸಲಿಕ್ಕೆ ನೀನೇ ಎಂದಕ್ಕೆ ಹೋಗಬಾರದು ಮಾವಯ್ಯ. ನನ್ನಲ್ಲಿ ಆ ಶಕ್ತಿ ಇರುವುದಿಲ್ಲ ತಾಯಿ. ನಿನ್ನ ಮಗನನ್ನು ನೀನು ಕಳಿಸಲಿಕ್ಕೆ ನಿನ್ನ ಸ್ವತಂತ್ರವೇ ಹೀಗೆ ಮಾವಯ್ಯ. ಅವನಲ್ಲಿ ಆ ಶಕ್ತಿ ಇರುವುದು ತಾಯಿ. ಮಾವಯ್ಯ, ಅಮ್ಮಾರತಿ, ಒಬ್ಬ ಮಗನು ಹೋದರೆ ನೀನು ಇನ್ನೊಬ್ಬ ಮಗನನ್ನು ಕಂಡಿ. ಆದರೆ ನನ್ನ ಗಂಡನ್ನು ಹೋದರೆ ಜೀವ ಒಳ್ಳೆಯಬಲ್ಲದೆ ನನ್ನ ಕಾಂತನನ್ನು ನಾನು ಕಾಣಬಲ್ಲೆ. ಸರ್ವಥ ಕಳಿಸಬೇಡ. ಕೃಷ್ಣನಾದ ಮಾನವ ಎನ್ನಂಥ ಹೆಣ್ಣಿನ ಮೇಲೆ ನಿಂತ ಅನ್ಯಾಯ. ಅಮ್ಮಾರತಿ, ಹಾಗಾದರೆ ಮತ್ತೆ ಹೇಳುವನು ಕೇಳು. ಚೆನ್ನಾಗಿ ಹೇಳಿಸಿದ್ದೀನಿ.
ನೀನೇ ಹೇಳು ತಾಯಿ. ಮಗನೆಂಬ ಭಾವವನ್ನು ಮರೆತು ಈ ಜಗತ್ತದ ಶ್ರೀಕೃಷ್ಣನೇ ಭಕ್ತ ರಕ್ಷಾಮಣಿ ಎಂಬ ಕೀರ್ತಿಗೆ ಹಾರಿಬಾರದೆಂದೇ ಕಾಯುವಿದೆ ಎನ್ನ ಧರ್ಮ. ಕಂಡಿಯೇ ನಮ್ಮ ಸೊಸೆ ಶಿರೋಮಣಿ. ಮಾವಯ್ಯ, ಅಮ್ಮಾರತಿ, ನೀನೇ ಏತಕ್ಕೆ ಶಿವನ ತತ್ವವನ್ನು ತಿಳಿಸಲಿಕ್ಕೆ ಹೋಗಬಾರದು? ಆ ಶಕ್ತಿ ನನ್ನಲ್ಲಿ ಇರುವುದಿಲ್ಲ ತಾಯಿ. ಮಾವಯ್ಯ, ಅಮ್ಮಾರತಿ, ನಿನ್ನ ಜೀವ ಬಯಕೆ ನೀನು ಅಂಜಿಕೊಂಡಂತೆ ಎನ್ನ ಕಾಂತನಾದ ಮನ್ಮತ ಅಂಜಲಾರನೇ ಹೀಗೆ ಮಾವಯ್ಯ. ಅಮ್ಮಾರತಿ, ಕಾಂತನನ್ನು ಸದವತ್ತ ಹೇಮ ಕೋಟಕ್ಕೆ ಶಿವನ ತತ್ವವನ್ನು ಕೆಲಸಲಿಕ್ಕೆ ಗಳಿಸಬೇಡ ಮೇಲೇ ಭಕ್ತೋದ್ಧಾರಿ. ಅಮ್ಮಾರತಿ, ಮಾವಯ್ಯ, ಹರಣ ತಪ ಕೆಲಸಲಿಕ್ಕೆ ಯಾರ ಕೈಲಾಗದು. ಕಾಮಕೃಷ್ಣ ಪರಾಕ್ರಮ ಸುತನಲ್ಲಿರುವುದಲ್ಲದೆ ಆ ದೇವಾನುದೇವ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ. ಅಮ್ಮಾರತಿ, ನಿನ್ನ ಮನಸ್ಸು ಕಠಿಣ ಮಾಡಿ ಎನ್ನ ತಲೆಯನಿಗೆ ವೀರವನ್ನು ಕೊಟ್ಟು ಕಲಿಸಮ್ಮಾರತಿ ಮನ್ಮಥನ ಸತಿ. ಮಾವಯ್ಯ, ಅಮ್ಮಾರತಿ, ಸರ್ವಥ ಎನ್ನ ಕಾಂತನನ್ನು ಹೇಮಕೂಟಕ್ಕೆ ಕಳಿಸಿ ಏತಕ್ಕೆ ಈ ಅನಾಥನ ಪ್ರಾಣಕ್ಕೆ ಮೂಲವಾಗುತ್ತಿರಿ ಮಾವಯ್ಯ. ಮಾವಯ್ಯ, ಅಮ್ಮಾರತಿ, ಏನು ಕೇಳು? ಅದೇನು ಹೇಳುತ್ತಾಯಿ? నీ భర్తనని హేమకోటకి పంపించి నీ వంశమే పాడు చేయడు. నా మాట వినుము. నా భర్తను నీ సర్వతా పంపిన తెలిసిన శ్రీహరి. అమ్మ కోడల, మామ, నీ పతి నాకేమి కేడు చేయలేదు. ఆ సురల వచ్చి మరువు పిందుకున్నా నా జన్మ ఇచ్చి పంపిది నీ అమ్మయ్య. శివుని నేత్రాత్మకి పంపించి నీ వంశమే పాడైపోతు. నా మాట ఇను. సర్వథా హేమకూటికి పంపి అది తెలిసిన శ్రీహరి. అమ్మ కోడల, మామ, భక్త రక్షకుడనే బిరుదు ఉన్నది కావున నా వంశం నశించిపోయిన నాకు చింత లేదు. ఈ సాపల అనురుద్దిన వారు ఉన్నారు, నా వంశ వృద్ధి చేసిన వారు ఉన్నారు. ఇంకేమీ సౌఖ్యము ఈ సుకుమారుడు పోను విడమ్మ కోడల. అయ్యో, ఎన్నెన్న బిಟ್ಟು నేను హేమకూటకి సర్వథా పోగಬೇಡವಲ್ಲಪ್ಪ. ಸರ್ವಥಾ ನಿಲ್ಲುವುದಿಲ್ಲ ಸುಂದರಿ. ಮೋಹನ, ಅಯ್ಯೋ, ನೀನು ಹೋದ ಮೇಲೆ ನಾ ಎಲ್ಲಿಯೇ ಹೇಗೆ ತೀರಿಸಿ ನನ್ನನ್ನು ಬಿಟ್ಟು ನೀನು ಸರ್ವಥಾ ಹೋಗಬೇಡ ಪ್ರಿಯ. ಇದೇನು ಅನ್ಯಾಯ ಮಾಮ. ಅಮ್ಮ ರತಿ. ಮಾವಯ್ಯ, ಏನು ರತಿ? ಆ ಭೀಮೇಶನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಸರ್ವಥಾ ಎನ್ನ ಕಾಂತನನ್ನು ಹೇಮಕೋಟೆಗೆ ಕಳಿಸಬೇಡ ಮಾವ. ಮುಗಿವಿನೂ ನಿನಗೆ ತರಬಹುದು.
ಅಮ್ಮ ಆರತಿ ಹಾಗಾದರೆ ಹೇಳಿದ್ರೆ ಕೇಳ. ಚೆನ್ನಾಗಿ ಹೇಳು ಮಾವಯ್ಯ. ಲಾಲಿಸುರತಿಯೇ ಎನ್ನ ವಚನವ ಲಾಲಿಸುರತಿಯೇ ಎನ್ನ ವಚನವ ಹೇಳುವೆ ನಿನಗೆ ಮಾರನ ಗುಣವ ಹೇಳುವೆ ನಿನಗೆ ಮಾರನ ಗುಣವ ಲಾಲಿಸುರತಿಯೇ ಎನ್ನ ವಚನವ. ಅಮ್ಮ ತಾಯಿ, ಚೆನ್ನಾಗಿ ಕೇಳ್ತಾಳೆ. ಹರನ ತಪವನ ಭಂಗಪಡಿಸಲು ತಪವನ ಭಂಗಪಡಿಸಲು ಮಾರನು ಅವಳ ಸರ್ವ ಸಮಾಟ ಅವಳ ಸರ್ವ ಸಮಾಟ ಹಾರಿ ಬೇಳುವೆ ತಿಳಿಯೇ ಸತತ ಸಾರಿ ಬೇಳುವೆ ತಿಳಿಯೇ ಸತತ ಲಾಲಿಸುರತಿಯೇ ಎನ್ನ ವಚನವ ವಚನವ ಬೇಳುವೆ ನಿನಗೆ ಮಾರನ ಗುಣವ ನಿನಗೆ ಮಾರನ ಗುಣವ ಲಾಲಿಸುರತಿಯೇ ಎನ್ನ ವಚನವ ಲಾಲಿಸುರತಿಯೇ ಎನ್ನ ವಚನವ. ಅಂದರು ಆ ಮಾತಿಗೆ ಕೋಪವಿಲ್ಲ. ಕಣ್ಣಿಯಾರತಿ ಆತ್ಮಜನ ಸತಿ ಹೇಳ್ತೀನಿ ಕೇಳು ಮುಂದಿನ ಸಂಗತಿ. ಅದೇನು ಚೆನ್ನಾಗಿ ಹೇಳು ಮಾವಯ್ಯ. ಹೇಮಕೂಟದಲ್ಲಿ ತಪಸ್ಸಿಗೆ ಕುಳಿತಿರುವನು ಆ ಪಶುಪತಿ. ಆತನ ಸೇವೆಯನ್ನು ಮಾಡುವುದಕ್ಕೆ ಪಾರ್ವತಿಯನ್ನು ಕಳುಹಿಸಿರುವನು ಆ ಹಿಮಂತರಾಜ ಭೂಪತಿ. ಈಶನ ಸೇವೆ ಮಾಡುತ್ತಿರುವನು ಆ ಪಾರ್ವತಿ. ಅದಕ್ಕಾಗಿ ಮನ ಒಪ್ಪಿ ಎನ್ನ ಕಂದನಾದ ಮನ್ಮಥನನ್ನು ಕಳುಹಿಸಿರುವನು. ಅಮ್ಮಾರತಿ ಮನ್ಮಥನಂ ಜಾಗೃತಿ. ತಕ್ಷಣವೇ ಪಾರ್ವತಿಯವರು ಕೂಡುವುದು ಶಿವನ ಪ್ರೀತಿ. ತರುವಾಯ ಷಣ್ಮುಖನ ಹುಟ್ಟಿ ದೇವತೆಗಳು ಅಂತಃಕರಣ ಪಟ್ಟು ತಾರಕನಂ ತ್ರಿಶೂಲದಿಂದ ಬಗೆದು ಬಿಡುವನು ಅವನ ಹೊಟ್ಟೆ. ದೇವತೆಗಳು ತಮ್ಮ ತಮ್ಮ ಪಟ್ಟಣಗಳನ್ನು ಮುಟ್ಟಿ ಸಂತೋಷ ಪಡುತ್ತಿರುವವರು ಗಟ್ಟಿ. ಅಮ್ಮಾರತಿ ಏನಿಗಿಲ್ಲ ಮಗನೋಳು ಪ್ರೀತಿ. ಬಿಟ್ಟು ಬಿಡು ನಿನ್ನ ಮನದ ಭ್ರಾಂತಿ. ಹೇಮಕೂಟಕ್ಕೆ ಹೋಗಲಿ ಬಿಡು ಆ ನಿನ್ನ ಪತಿ. ಮಾಡಬೇಡ ನೀ ಗತಿ. ತಿಳಿಯಿತೆ ನಮ್ಮ ಇದರ ನೀತಿ. ಸುಮ್ಮನೆ ನಮ್ಮ ಯಾತಕ್ಕಿದು ವೃತ್ತಿ. ನಿನ್ನ ಗಂಡನಾದ ಮನ್ಮಥನನ್ನು ಕರೆದು ಆ ಶಿವನ ತಪೋಭಂಗಕ್ಕೆ ವೀರವನ್ನು ಕೊಟ್ಟು ಕಳುಹಿಸಿದರೆ ನಿನಗೆ ಬರುವುದು ಸರ್ವಮಂಗಲ ಕೀರ್ತಿ. ರಕ್ಷಿಸುವನು ಆ ಪಾರ್ವತಿ ಪತಿ. ಎನ್ನನ್ನು ಬಿಟ್ಟು ನೀನು ಸರ್ವಥಾ ಹೋಗಬೇಡ ಪ್ರಿಯ. ತಂದೆಯ ಹಾಗೆ ಹಾಗೆ ಬಂದು ಮಾತ್ರ ಸುಂದರಿ ಏಕಾಂತೆ ಚೆನ್ನಾಗಿ ಹೇಳು ಸುಂದರಿ.
ಹರಿಯ ಆಜ್ಞೆ ಮೀರಿದ ಜೀವಿಗಳು ಜಗತ್ತಿನಲ್ಲಿ ನಮ್ಮ ನಿನ್ನರಿಗಾಗ ಬಂದ ಎಷ್ಟು ದಿನ ಬಿತ್ತು ಅಷ್ಟೇ ಸರಿ. ಅವರ ನೇತ್ರಾಗ್ನಿಗೆ ಮನ್ಮಥನು ಹೋಗಲೆಂದು ಬ್ರಹ್ಮದ ಬರದ ಬರದವನ್ನು ಕೆಡಿಸಿ ಸ್ಥಿರವಾಗಿರಲೆಂದು ಉಳಿಸಬೇಕು ಶ್ರೀಹರಿ ಕೊಲ್ಲಬೇಕು ಈತನೇ ಬರೆದು ಇನ್ನೊಂದು ಬ್ರಹ್ಮನು ತ್ವಂತರ್ಯಾಮಿಯಾಗಿ ರಕ್ಷಿಸುವ, ಸೃಷ್ಟಿ ಸ್ವರೂಪವಾಗಿ ರಕ್ಷಿಸುವ, ರುದ್ಧಂತರ್ಯಾಮಿಯಾಗಿ ಕೊಲ್ಲುವ ಸರ್ವಮಾಯ ಶಕ್ತಿಯ ಅದಕ್ಕೆ ಈತನ ಹಾಸ್ಯದಲ್ಲಿ ನಡೆಯುವುದು ಎಷ್ಟು ಹತ್ತರೂ ಫಲವಿಲ್ಲ. ವಿಧಿವಶವ ಮೀರಿದ ಪುಣ್ಯಾವಂತರು ತಾರು ಇಂದಕ್ಕೆ ನನ್ನ ಹರಿಶ್ಚಂದ್ರ ಮಹಂದಹತ ರಾಜಾದಿರಾಜರ ಅವಸ್ಥಿಗಳೇನು ಆದವು. ಇದೇ ಮಹಾಮತಾರದಲ್ಲಿ ಪ್ರೀತಿಯ ಭೋಗದಾಡಿಸಿ ಉಪಪ್ರೀತಿಯ ಮುತ್ತುಕೊಳ್ಳಿಲ್ಲವೇ ನಮ್ಮ ಕಾರ್ಯನು ಏನವನೇ ಮಾಯಾಮೂರ್ತಿ ಶ್ರೀ ಅಲಿಯ ಹಂತಕ್ಕನ್ನ ತಪ್ಪಿದ ಮೇಲೆ ನಾನು ಮಾಡತಕ್ಕದ್ದೇನು ಗರತಿ ಬಿಟ್ಟು ಹೇಮ ಕೂಟಕ್ಕೆ ಸರ್ವಥಾ ಹೋಗ ನೀಡಬಲ್ಲ. ಅದೇ ಕಾಂತೆ ಅಮ್ಮಾರತಿ ಈಗಲಾದರೂ ನಿನ್ನ ಛಲವು ತೀರಿತೆ, ನಿನ್ನ ಮನಸ್ಸಿಗೆ ತಣ್ಣಗಾಯಿತೆ.